ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನನ್ನ ಹೆಸರು ನಿರ್ಮಲಾ ಡಿಸೋಜ. ನಾನು ಮಂಗಳೂರಿಂದ ಬರೋದು. ನಾನು 28/2/23 ಡೇಟಿಗೆ ಒಡಂಬಡಿಕೆ ತೆಗೆದಿದ್ದೆ. ನನಗೆ ನಾನು ಇಟ್ಟಂಥ ಒಡಂಬಡಿಕೆಯಲ್ಲಿ ನಿಯೋಗ ಇಟ್ಟಿದ್ದೆ. ಅದರಲ್ಲಿ ಮೊದಲನೇದು ನಾನು ಇಟ್ಟದ್ದು ನನ್ನ ಹಸ್ಬೆಂಡಿದ್ದು ಕೆಲಸದ್ದು. ಅವರು 2 ವರ್ಷ ನಮ್ಮ ಮನೆಯಲ್ಲೇ ಇದ್ದರು, ಕೆಲಸ ಯಾವುದು ಕೂಡ ಆಗ್ತಿರಲಿಲ್ಲ. ಆದ ಮೇಲೆ ನಾನು ಮಾತೆ ಮರಿಯಮ್ಮನವರಲ್ಲಿ ಪ್ರಾರ್ಥಿಸಿದೆ, ನನ್ನ ಗಂಡನಿಗೆ ಒಂದು ಒಳ್ಳೆ ಕೆಲಸ ಆಗಬೇಕು ಅಂತ. ಹಾಗೆ ಅವರಿಗೆ ಚಂಗನಶ್ಶೇರಿಯಲ್ಲಿ ಪರ್ಚೇಸ್ ಮ್ಯಾನೇಜರ್ ಆಗಿ ಕೆಲಸ ಸಿಕ್ಕಿತ್ತು. ಇದು ಮೊದಲನೇದು ನಿಯೋಗ. ಎರಡನೇದು, ನನ್ನ ಗಂಡನಿಗೆ ಡ್ರೈವಿಂಗ್ ಕಲಿಬೇಕಂತ ಕಲಿತರು. ಆದರೆ ಅದು ಟ್ರಾಫಿಕಲ್ಲಿ ಅಥವಾ 4 ಜನರು ನಿಲ್ಲುವಂಥ ಟೈಮಲ್ಲೇ ಗಾಡಿ ಬಂದು ಬೀಳ್ತಾ ಇತ್ತು. ಹಾಗೆ ನಾನು ಅಲ್ಲಿಯೇ ಕಾಶಿ ರೂಪಾಯಿ ಹಿಡಿದು ಅಮ್ಮನ ಹತ್ರ ಪ್ರಾರ್ಥಿಸಿದೆ, ಇನ್ನು ಮುಂದೆ ಹಾಗೆ ಆಗದೆ ಅವರು ಚೆನ್ನಾಗಿ ಡ್ರೈವಿಂಗ್ ಕಲಿತು ಹೋಗಬೇಕು ಅಂತ. ಹಾಗೆ ಇವಾಗ ಒಳ್ಳೆ ರೀತಿಯಲ್ಲಿ ಡ್ರೈವಿಂಗ್ ಮಾಡ್ತಿದ್ದಾರೆ. ಮಾತೆ ಮರಿಯಮ್ಮ ಇದಕ್ಕೂ ಕೂಡ ನಮಗೆ ಆ ಡ್ರೈವಿಂಗಲ್ಲಿ ಮಾತೆಯೇ ನಮಗೆ ನಿಂತು ಸಹಾಯ ಮಾಡಿದ್ದಾರೆ. ದೇವರಿಗೆ ಕೋಟಿ ಸ್ತೋತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು 3ನೇದು ಸಾಕ್ಷಿ ಅಂದರೆ ನಮ್ಮ ಜಾಗದ್ದು 21 ಸೆನ್ಸ್ ಜಾಗ ಇತ್ತು. ಅದು 3 ವರ್ಷದಿಂದ ನಾವು ತುಂಬ ಕಷ್ಟಪಟ್ಟಿದ್ದೇವೆ. ಪಾರ್ಟಿ ಎಲ್ಲರೂ ಬರ್ತಾರೆ, ನೋಡ್ತಾರೆ, ಓಕೆ ಅಂತ ಹೇಳ್ತಾರೆ. ಆದಮೇಲೆ ಅದು 1 ವಾರದಲ್ಲಿ ಹೇಳ್ತೇನೆ ಅಂತ ಹೇಳಿದ್ದು ಮತ್ತೆ ಆ ಪಾರ್ಟಿ ಬರುವುದೇ ಇಲ್ಲ. ಹಾಗೆ ತುಂಬ ನಾವು ಕಣ್ಣೀರಿನಿಂದ ಮಾತೆ ಮರಿಯಮ್ಮನವರಲ್ಲಿ ಬೇಡಿದೆವು. ಕಾಶಿ ರೂಪ ಇಟ್ಟು ಕೂಡ ನಾವು ಪ್ರಾರ್ಥಿಸಿದೆವು. ಮತ್ತು ಇಲ್ಲಿ ಫಾದರ್ ಜೋಸೆಫ್ ಅವರನ್ನು ಕೂಡ ಬಂದು ಮೀಟ್ ಆದಾಗ ಅವರು ಪ್ರಾರ್ಥಿಸಿ ನಮಗೊಂದು ಚಿಕ್ಕ ಕಾಶಿ ರೂಪವನ್ನು ಕೊಟ್ಟರು. ಅದೇ ಪ್ರಕಾರ ಅಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಹೇಳಿದರು. ನಿಮ್ಮ ಕಾರ್ಯ ಆಗ್ತದೆ, ಟೆನ್ಷನ್ ಮಾಡಬೇಡಿ ಅಂತ ಹೇಳಿದರು. ನಾವು ನಂಬಿಕೆಯಿಂದ ಇಲ್ಲಿಂದ ಹೋಗಿದ್ದೇವೆ. ಅದೇ ಪ್ರಕಾರ ಫಾದರ್ ಹೇಳಿದ ರೀತಿಯಲ್ಲೇ ನಮಗೆ ಒಳ್ಳೆ ರೀತಿಯಲ್ಲಿ ಆ ಜಾಗ ಸೇಲಾಗಿ ಸಂಪೂರ್ಣವಾಗಿ ನಮಗೆ ಹಣವನ್ನು ದೇವರು ಅನುಗ್ರಹಿಸಿದ್ದಾರೆ. ಹಲ್ಲೆಲೂಯಾ. ದೇವರಿಗೆ ಈ 3 ಕಾರ್ಯವನ್ನು ಕೂಡ ಮಾಡಿದ್ದಕ್ಕೆ ಕೋಟಿ ಸ್ತೋತ್ರ ಹೇಳ್ತೇನೆ. ಮತ್ತು ನನ್ನ ಹೆಲ್ತ್ ಪ್ರಾಬ್ಲಮ್ ಇತ್ತು. ಫಸ್ಟು ನನಗೆ ಜ್ವರ ಬಂತು. ಜ್ವರ ಬಂದ ಮೇಲೆ ಜ್ವರ ಕಡಿಮೆ ಆಯಿತು. ಆದ ನಂತರ ಕೆಮ್ಮು ಸ್ಟಾರ್ಟ್ ಆಯಿತು. ಕೆಮ್ಮು ಶುರುವಾದ ಮೇಲೆ ಅದು ತುಂಬ ದಿವಸ ಕಂಟಿನ್ಯೂ ಇತ್ತು. ಕೆಮ್ಮಿ ನನಗೆ ತಲೆ ಎಲ್ಲ ಒಂಥರ ಇದಾಗಲಿಕ್ಕೆ ಸ್ಟಾರ್ಟ್ ಆಯಿತು, ನಡಗಲಿಕ್ಕೆ ಆದಾಗೆ ಆಗ್ತಾಯಿತ್ತು. ಮನೇಲಿ ಯಾರಿಲ್ಲ, ನಾನು ನನ್ನ 2 ಮಕ್ಕಳು ಇರುವುದು. ಹಾಗೆ ಸ್ವಲ್ಪ ದಿವಸ ಆದ ನಂತರ 1 ವಾರ 2 ವಾರ ಆಯಿತು. 2 ವಾರ ಆದ ನಂತರ ನನಗೆ ಎದ್ದು ನಿಲ್ಲುವಾಗ ಫುಲ್ ತಲೆ ತಿರುಗಲಿಕ್ಕೆ ಸ್ಟಾರ್ಟ್ ಆಯಿತು. ಮಲಗುವಾಗ ಅದರ ನಡುವೆ ನಡೆದಾಡಿದರೆ ನನಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಹಾಗೆ ನಾನು ತಾಯಿ ಹತ್ರ ಬೇಡಿದೆ. ನಾನು 2 ಮಕ್ಕಳನ್ನು ಹಿಡ್ಕೊಂಡಿದ್ದೇನೆ. ತಾಯಿ ನನಗೆ ಇದರಿಂದ ಸಂಪೂರ್ಣವಾಗಿ ಬಿಡುಗಡೆ ಕೊಡುವುದಾದರೆ ನಿಮ್ಮ ಅಲ್ತಾರಿಯಲ್ಲಿ ಬಂದು ನಾನು ಸಾಕ್ಷಿ ಹೇಳ್ತೇನೆ ಅಂತ. ಇಲ್ಲಿ ತನಕ ದೇವರು ತಲೆ ತಿರುಗುವುದನ್ನು ಸಂಪೂರ್ಣವಾಗಿ ಗುಣಪಡಿಸಿದ್ದಾರೆ. ದೇವರಿಗೆ ಕೋಟಿ ಸ್ತೋತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ನಾನು ಇಲ್ಲಿಗೆ ಮೊದಲನೇ ಬಾರಿ ಬಂದದ್ದು ಯೂಟ್ಯೂಬಲ್ಲಿ ನೋಡಿ. ಯೂಟ್ಯೂಬಲ್ಲಿ ಅಂದರೆ ನಂಗೆ ಫಸ್ಟಿಗೆ ಮಾತೆ ಮರಿಯಮ್ಮನ ಮೇಲೆ ಅಷ್ಟು ನಂಬಿಕೆ ಇರಲಿಲ್ಲ, ದೇವರ ಮೇಲೆ ಇರುವ ನಂಬಿಕೆ ಹೊರಟೋಗಿತ್ತು. ಆಗ ಯೂಟ್ಯೂಬಲ್ಲಿ ಫಾದರಿದ್ದು ನಾನು ರಾತ್ರಿ 10 ಗಂಟೆಗೆ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮಲಯಾಳಂ ನನಗೆ ಅರ್ಥ ಆಗ್ತದೆ, ತಿರುಗಿಸಿ ಹೇಳಲಿಕ್ಕೆ ಸ್ವಲ್ಪ ಕಷ್ಟ. ಹಾಗೆ ಇಲ್ಲಿ ಕನ್ನಡದಲ್ಲಿ ಸಾಕ್ಷಿ ಕೊಡ್ತಾ ಇದ್ದೇನೆ. ಹಾಗೆ ರಾತ್ರಿ 10 ಗಂಟೆಯಿಂದ ಮಧ್ಯರಾತ್ರಿ 2:30 ಗಂಟೆ ತನಕ, ಮಧ್ಯರಾತ್ರಿ 2:30 ಗಂಟೆ ರಾತ್ರಿ ತನಕ ಎಡಬಿಡದೆ ಜೋಸೆಫ್ ಫಾದರಿದು ಯೂಟ್ಯೂಬಲ್ಲಿ ನೋಡಲಿಕ್ಕೆ ಶುರು ಮಾಡಿದೆ. 1 ವಾರದ ನಂತರ ನನಗೆ ಇಲ್ಲಿ ಬರಬೇಕಂತಾಯಿತು. ಆಗ ಕೊರೋನಾದ ಟೈಮ್ ಬರಲಿಕ್ಕಾಗಲಿಲ್ಲ. ಆಮೇಲೆ ನಾನು ಇಲ್ಲಿಗೆ ಬಂದೆ. ಇಲ್ಲಿ ನನಗೆ ಅದ್ಭುತವಾಗಿ ಸಾಕ್ಷಿ ಕೊಡಲಿಕ್ಕೆ ಆಯಿತು. ಅದೇನೆಂದರೆ, ಏನೂ ಇಲ್ಲದ ನಮ್ಮನ್ನು ದೇವರು, ಝೀರೋದಲ್ಲಿದ್ದ ನಮ್ಮನ್ನು ದೇವರು ಒಂದು ಕನಸಿನ ರೂಪವಾಗಿ ಮಾತೆ ಮರಿಯಮ್ಮ ಒಂದು ಕಾರನ್ನು ತೋರಿಸಿದರು. 2 ವೀಲರ್ ಇದ್ದ ನಮಗೆ ದೇವರು ಹೊಸ ಕಾರನ್ನು ಗಿಫ್ಟಾಗಿ ಅಂದರೆ ಫ್ರೀಯಾಗಿ ನಮಗೆ ದೇವರು ಅನುಗ್ರಹಿಸಿದ್ದಾರೆ. ಅದೇ ರೀತಿ ಮಂಗಳೂರಿಂದ ತುಂಬ ಜನರನ್ನು ನಮಗೆ ಕರೆದುಕೊಂಡು ಬರಲಿಕ್ಕೆ ಮಾತೆ ಮರಿಯಮ್ಮನವರು ಸಹಾಯ ಮಾಡಿದ್ದಾರೆ. ಅದೇ ರೀತಿ ಪತ್ರಿಕೆ, ಕೃಪಾಸನ ಪತ್ರಿಕೆ ಫಸ್ಟ್ ನನಗೆ ಅದು ಕೊಡಲಿಕ್ಕೆ ಹೋಗುವಾಗ ತುಂಬ ಜನರು ಹೇಗೆ ವರ್ತಿಸ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ಪತ್ರಿಕೆ ಕೊಂಡೋಗುವ. ಆದರೆ ನನ್ನ ಮನಸ್ಸಲ್ಲಿ ಒಂದು ತೀರ್ಮಾನ ಆಯಿತು, ನಾನು ಒಬ್ಬೊಬ್ಬರ ಮನೆಗೆ ನಡೆದುಕೊಂಡು ಹೋಗಿ ಕೊಡಬೇಕು ಅಂತ. ಸಂಪೂರ್ಣವಾಗಿ ಆ ಪತ್ರಿಕೆನ ಒಂದೊಂದು ಮನೆಗೆ ಕೊಂಡೋಗಿ ಕೊಡಲಿಕ್ಕೆ, ಮತ್ತು ಆ ಮನೆಯವರು ಯಾವುದೇ ತಿರುಗಿ ಹೇಳದೆ ತುಂಬ ಜನರು ಅಲ್ಲಿಂದ ಬರಲಿಕ್ಕೆ ದೇವರು ಆಶೀರ್ವಾದ ಮಾಡಿದ್ದಾರೆ. ನನ್ನ ಜೀವಿತದಲ್ಲಿ ದೇವರು ಮಾಡಿದ ಎಲ್ಲ ನನಗೆ ಮರೆತೋದ ಅನೇಕ ಅದ್ಭುತಗಳು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅದ್ಭುತಗಳು ಕೃಪಾಸನ ತಾಯಿ ನನಗೆ ಮಾಡಿದ್ದಾರೆ. ಅದೆಲ್ಲ ಮಾಡಿದ ದೇವರಿಗೆ, ಮಾತೆ ಮರಿಯಮ್ಮನವರಿಗೂ ಯೇಸುವಿಗೂ ನಾನು ಕೋಟಿ ಸ್ತೋತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರು ಸುಜಾತ, ನಮ್ಮ ಮನೆ ಮಂಗಳೂರು. ನಾವು 25/3/2021 ಮಾರ್ಚ್ ತಿಂಗಳಲ್ಲಿ ನಾವಿಲ್ಲಿ ಕೃಪಾಸನಕ್ಕೆ ಬಂದಿದ್ದೆವು.
ನಾನು 6 ನಿಯೋಗಗಳನ್ನು ಇಟ್ಟಿದ್ದೆ ಇಲ್ಲಿ. ಅದರಲ್ಲಿ 1ನೇ ನಿಯೋಗ ನಮ್ಮ ಅತ್ತೆ ಮಾವನವರಿಗೆ 8 ವರ್ಷದಿಂದ ಅವರು ಒಂದು ಮನೆಗಾಗಿ ಅವರು ನೋಡ್ತಿದ್ರು. ಅಂದರೆ ಅವರು ಮೊದಲು ಯಾವ ಸ್ಥಳದಲ್ಲಿ ಯಾವ ಚರ್ಚಲ್ಲಿ ಹತ್ತಿರ ಮನೆ ಇತ್ತು ಅದೇ ಸ್ಥಳದಲ್ಲಿ ಅವರು ಬೇಕು ಅಂತ ಪ್ರಾರ್ಥಿಸ್ತಿದ್ರು. ಆಗ ಅದೇ ನಿಯೋಗವನ್ನು ನಾನು ಇಲ್ಲಿ ಇಟ್ಟಿದ್ದೆ. ಅವರಿಗೆ ಈ ತಿಂಗಳು ಅಕ್ಟೋಬರ್ 3ರಂದು ನಮ್ಮ ಮಾವನವರ ಜನ್ಮ ದಿವಸದಂದೇ ಅವರಿಗೆ ಮನೆಯನ್ನು ದಯಪಾಲಿಸಿದ್ದಾರೆ. ಮತ್ತು ಎರಡನೇ ನಿಯೋಗ, ನಮ್ಮ ಮನೆಯಲ್ಲಿ ಒಳಚರಂಡಿದು ತುಂಬ ಪ್ರಾಬ್ಲಮ್ಸ್ ಇತ್ತು. ಆ ನೀರು ಒಂದು ಮಳೆ ಬರುವಾಗ ಎಲ್ಲ ಹೊರಗೆ ಬರ್ತಿತ್ತು. ಆಗ ನಾನು ಇಲ್ಲಿ ಮೊನ್ನೆ ನಿಯೋಗ ಇಟ್ಟು ಹೋಗಿದ್ದೆ, ಆ ಮನೆ ಕೆಲಸ ಮಾಡಲಿಕ್ಕೆ ನನಗೆ ಸಹಕರಿಸಬೇಕು ಅಂತ. ನನ್ನಲ್ಲಿ ಒಂದು ಪೈಸೆ ಕೂಡ ಇರಲಿಲ್ಲ. ಆದರೆ ನಾನು ಇಲ್ಲಿಂದ ಹೋಗಿ ಅದೇ ದಿವಸ ಮನೆ ಮುಟ್ಟುವಾಗ ನನ್ನ ಅತ್ತೆ ನನ್ನ ಹತ್ರ ಹೇಳಿದರು, ನಾವು ಹಾಕಿದ ಪೈಪನ್ನು ತೆಗಿಬೇಕಂತ. ನಾವು ಬೇರೆ ನಮಗೆ ಇನ್ನೊಂದು ಗುಂಡಿ ತೋಡಿ ನಾವಲ್ಲಿ ಒಳಚರಂಡಿ ಮಾಡಬೇಕಂತ. ಆದರೆ ನನ್ನ ಹತ್ರ ಒಂದು ಪೈಸೆ ಕೂಡ ನನ್ನ ಹತ್ರ ಇಲ್ಲ. ಅದಕ್ಕೆ ನಾನು ಹೇಳಿದೆ ಆ ಸಮಯದಲ್ಲಿ ನಾವೆಂತ ಮಾಡೋದು ಅಂತ. ಆದರೆ ನಾವು ಎನಿಸದ ರೀತಿಯಲ್ಲಿ 1 ವಾರದಲ್ಲೇ ನಮ್ಮ ಆ ಒಳಚರಂಡಿದು ಕೆಲಸ ಯಾವ ಕಷ್ಟವೂ ಇಲ್ಲದೆ ನಡೆಯಿತು. ಆದರೆ ನಾವು 10 ಫೀಟ್ ಗುಂಡಿ ತೋಡಿ ಒಳಚರಂಡಿಯನ್ನು ಮಾಡಿದ್ದೆವು. ಆದರೆ ಒಂದೇ ದಿನದ ಮಳೆಗೆ ಅದು ತುಂಬಿತು. ಆಗ ನನಗೆ ತುಂಬ ಬೇಸರ ಆಯಿತು. ಅಂದರೆ ನಾವಿಷ್ಟು ಹಣ ಖರ್ಚು ಮಾಡಿ ಪುನಃ ಅದು ತುಂಬಿತಲ್ಲ ಅಂತ. ನನಗೆ ಎಂತ ಸಹ ತೋರಲಿಲ್ಲ ಆ ಸಮಯದಲ್ಲಿ. ನಾನು ನನ್ನ ಫ್ರೆಂಡಿಗೆ ಹೇಳಿದೆ ಈ ಥರ. ಆಗ ಅವಳು ಹೇಳಿದ್ಲು, ನೀನು ಒಡಂಬಡಿ ಉಪ್ಪು ಅಲ್ಲಿ ಉಪಯೋಗಿಸು ವಿಶ್ವಾಸ ಪ್ರಮಾಣ ಹೇಳಿ ಅಂತ. ಅವಳು ಕೂಡ ನನಗೆ ಪ್ರಾರ್ಥಿಸಿದ್ಲು. ಆಗ ನಾನು ಒಡಂಬಡಿ ಉಪ್ಪನ್ನು ಎಲ್ಲಿ ನಾವು ಹೊಸದಾಗಿ ಒಳಚರಂಡಿ ತೋಡಿದ್ದೇವೆ ಅದರ ಮೇಲೆ ವಿಶ್ವಾಸ ಪ್ರಮಾಣ ಹೇಳಿ ಆ ಒಡಂಬಡಿ ಉಪ್ಪನ್ನು ನಾನು ಅಲ್ಲಿ ಹಾಕಿದ್ದೆ. ಅದರ ನಂತರ ಇಷ್ಟರವರೆಗೆ ಎಷ್ಟೋ ಮಳೆ ಬಂತು ಕಂಟಿನ್ಯೂ ಆಗಿ. ಆದರೆ ಒಂದು ಸಲ ಕೂಡ ಆ ಒಳಚರಂಡಿ ನಮಗೆ ತುಂಬಲಿಲ್ಲ. ಇಷ್ಟರವರೆಗೆ ಯಾವ ಪ್ರಾಬ್ಲಮ್ಸು ಅದರಿಂದ ಆಗಲಿಲ್ಲ. ಮತ್ತು ನನ್ನ ಮಗಳಿಗೆ ಆಗಸ್ಟ್ ತಿಂಗಳಲ್ಲಿ ಅವಳಿಗೆ ಜ್ವರ ಮತ್ತು ಶೀತ, ಸಿಂಪಲ್ ಜ್ವರ ಆಗಿ ಬಂದದ್ದು. ಆದರೆ ಸೆಪ್ಟೆಂಬರ್ 4 ತಾರೀಕಿಗೆ ಅವಳಿಗೆ ಜ್ವರ ತಲೆಗೆ ಏರಿ ಅವಳು ಅನ್ಕಾನ್ಷಿಯಸ್ ಆದಳು ಅಂದರೆ ನನ್ನ ಕೈಯಲ್ಲಿ ಅವಳು ಒಂದು ಜೀವಿಲ್ಲದ ಒಂದು ಮಗುವಿನಂತ ಇದ್ಲು ಅವಳು ನನ್ನ ಕೈಯಲ್ಲಿ. ನನಗೆ ಆ ಸಮಯದಲ್ಲಿ ಎಂತ ಮಾಡಬೇಕಂತ ಗೊತ್ತಾಗಲಿಲ್ಲ. ನಾನು ಕೂಗಿ ತುಂಬ ಕೂಗಿದೆ ಆ ಸಮಯದಲ್ಲಿ. ನಮ್ಮ ಮನೆಯವರೆಲ್ಲ ಕೂಡಿದ್ರು. ನನಗೆ ಆ ಸಮಯ ಬೇರೆ ಎಂತ ಸಹ ಕಾಣಲಿಲ್ಲ. ನನ್ನ ಕೈಯಲ್ಲಿದ್ದ ಕಾಶಿರೂಪ ಮತ್ತು ಇಲ್ಲಿದ್ದ ಕೃಪಾಸನದ ಕಾಶಿರೂಪ ಮತ್ತು ನಾನು ದೇವರ ಒಡಂಬಡಿ ತೈಲವನ್ನು ಅವಳಿಗೆ ಹಾಕಿ ಆ ಕಾಶಿರೂಪನ ಅವಳ ಕೈಯಲ್ಲಿ ಕೊಟ್ಟು ನಾವು ಆ ಕ್ಷಣದಲ್ಲಿ ಡಾಕ್ಟ್ರ್ ಮನೆಗೆ ಹೋದದ್ದು. ಬೇರೆ ಹಾಸ್ಪಿಟಲ್ಗೆ ಹೋದರೆ ಅವಳನ್ನು ಅಡ್ಮಿಟ್ ಮಾಡ್ತಾರೆ ಅಂತ ನನಗೆ ಅದು ಕನ್ಫರ್ಮ್ ಇತ್ತು. ಹಾಗೆ ನಾವು ಅಲ್ಲಿಗೆ ಹೋದದ್ದು. ಹೋಗಿ ಅಲ್ಲಿಗೆ ಮುಟ್ಟುವಾಗ ಡಾಕ್ಟ್ರ್ ಹೇಳಿದರು ಅವಳಿಗೆ ಜ್ವರ ಇಲ್ಲ ಅಂತ. ಆದರೆ ಮನೆಗೆ ಬಂದ ಮೇಲೆ ಪುನಃ ಅವಳಿಗೆ ಅದು ಕಂಟಿನ್ಯೂ ಆಗಿ ಜ್ವರ ಬಿಟ್ಟು ಬರ್ತಿತ್ತು. ಹಾಗೆ 4, 5, 6 ಈ ದಿನಗಳಲ್ಲಿ ಅವಳಿಗೆ ಅದೇ ಥರ ಆಗ್ತಿತ್ತು. ಜ್ವರ ಬರ್ತಿತ್ತು, ಕಡಿಮೆ ಆಗ್ತಿತ್ತು. 7ನೇ ತಾರೀಕಿಗೆ ನಾನು ಹೇಳಿದ್ದೆ, ಸೆಪ್ಟೆಂಬರ್ 8 ಮರಿಯ ಮಾತೆಯ ಜನ್ಮದಿನ. ಆ ದಿನಕ್ಕೆ ನನಗೆ ಗಿಫ್ಟ್ ಆಗಿ ನನ್ನ ಮಗಳಿಗೆ ಒಂದು ಒಳ್ಳೆಯ ಆರೋಗ್ಯ ಕೊಡಬೇಕು ಅಂತ. ನಾನು 4 ತಾರೀಕಿಗೆ ಆ ರೀತಿ ಆಗುವಾಗ ನಾನು ದಿಂಬಿ ಕಾಲಿಟ್ಟು ಅವಳಿಗಾಗಿ ಪ್ರಾರ್ಥಿಸಿದ್ದೆ. ಕಂಟಿನ್ಯೂ ಆಗಿ ತುಂಬ ಪ್ರಾರ್ಥನೆ ಮಾಡ್ತಿದ್ದೆ. ಆದರೆ 8ನೇ ತಾರೀಕಿಗೆ ಅವಳು ಎಂತ ಸಹ ಅನ್ನ ಏನು ತಿಂತಿರಲಿಲ್ಲ. ಆದರೆ ನಾನು ಒಡಂಬಡಿ ಉಪ್ಪು ಸ್ವಲ್ಪ ಅನ್ನಕ್ಕೆ ಆಗಿ ಅವಳ ಕೈಯಲ್ಲಿ ಕೊಟ್ಟಾಗ ಅವಳು ಅದನ್ನು ಊಟ ಮಾಡಿದ್ಲು. ಎರಡನೇ ಸಲ ಕೂಡ ನಾನು ಅನ್ನ ಕೊಟ್ಟಾಗ ಅವಳು ಊಟ ಮಾಡಿದ್ಲು. ನನಗೆ ಅದು ನೋಡಿ ನನಗೆ ಅವಳು ಅದನ್ನು ನೋಡುವಾಗ ನನಗೆ ತುಂಬ ಅಳು ಬಂತು. ಆಗ ನಾನು ಕೃಪಾಸ ಮರಿಯ ಮಾತೆಯ ಮೇಲೆ ಕೈ ಇಟ್ಟು ನಾನು ಹೇಳಿದೆ, ನನಗೆ ಬೇರೆ ಎಂತ ಸಹ ಬೇಡ, ನನ್ನ ಮಗಳನ್ನು ಗುಣಪಡಿಸಿಕೊಡಿ ಅಂತ. ಹಾಗೆ ಸೆಪ್ಟೆಂಬರ್ 8 ತಾರೀಕಿಗೆ ನಾನು ಹೇಳಿದೆ, ನನಗೆ ಏನಾದರೂ ಒಂದು, ಎಲ್ಲರೂ ಹೇಳ್ತಾರೆ ಮರಿಯ ಮಾತೆ ಎಲ್ಲರ ಮನೆಗೆ ಬರ್ತಾರೆ ಅಂತ, ಅವರು ಸಂಚಾರಿ ಮಾಧವ ಅಂತ. ಹಾಗೆ ನಮ್ಮ ಮನೆಗೆ ಸಹ ನೀನು ಬರಲೇಬೇಕಂತ ನಾನು ಹಠ ಹಿಡಿದು ಪ್ರಾರ್ಥಿಸ್ತಾ ಇದ್ದೆ. ಸೆಪ್ಟೆಂಬರ್ 8 ತಾರೀಕಿಗೆ ನಾನು ಹಸಿರು ಕ್ಯಾಂಡಲ್ ಹೊತ್ತಿಸಿ ಪ್ರಾರ್ಥಿಸುತ್ತಿರುವಾಗ ರಾತ್ರಿ ಸಮಯದಲ್ಲಿ ನನಗೆ ಮಾತೆಯ ಮುಖ ಒಂದು ನೋಡಿದಾಗೆ ಆಯಿತು. ನಾನು ಎನಿಸಿದೆ ಇದು ನನಗೆ ಮಾತ್ರ, ಅಂದರೆ ನಾವು ಯಾವಾಗಲೂ ಪ್ರಾರ್ಥಿಸೋದಕ್ಕೆ ನನಗೆ ಕಂಡ ರೂಪ ಆಗಿರಬೇಕು ಅಂತ. ಹಾಗೆ ನಾನು ನನ್ನ ಗಂಡನನ್ನು ಕರೆದು ತೋರಿಸಿದೆ. ಆಗ ಅವರು ಹೇಳಿದರು ಅವರಿಗೆ ಸಹ ಕಾಣ್ತದೆ ಅಂತ. ಹಾಗೆ ನಾನು ಮೊಬೈಲಲ್ಲಿ ಫುಲ್ ಪಿಕ್ಚರ್ಸ್ ತೆಗೆದೆ, ವೀಡಿಯೋಸ್ ತೆಗೆದೆ. ನನಗೆ ಅದು ಕರೆಕ್ಟಾಗಿ ಮಾಧವ್ ಇಲ್ಲಿ ಅಲ್ತಾರಿಯಲ್ಲಿ ಇರುವ ಮದರ್ ಮೇಲೆ ಹೇಗಿದ್ದಾರೋ ಹಾಗೆ ಕೃಪಾಸನದ ಮಾತೆಯ ಮುಖವೇ ನನಗೆ ಅಲ್ಲಿ ಕಂಡದ್ದು. ಅದು ನನ್ನ ಮೊಬೈಲಲ್ಲಿ ಈಗಲೂ ಇದೆ. ಮತ್ತು ನನ್ನ ಕ್ಯಾಂಡಲ್ ಹೊಡೆದು ನನ್ನ ಕೈಯಲ್ಲಿ ಹಿಡಿದು ತೋರಿಸಿದರೆ ಅದು ಮಾತೆಯ ಮುಖದಾಗಿಯೇ ಕಾಣ್ತದೆ. ನಾನು ಒಡಂಬಡಿಯಲ್ಲಿ ಬರೆಯೋದು ತುಂಬ ಇದೆ. ನನಗೆ ವೆರಿಕೋಸ್ ವೇನ್ಸ್ ಪ್ರಾಬ್ಲಮಿಂದ 8 ವರ್ಷದಿಂದ ಆ ಪ್ರಾಬ್ಲಮ್ಸ್ ಇತ್ತು. ಆದರೆ ಈಗ ಆ ಪ್ರಾಬ್ಲಮ್ಸ್ ನನಗೆ ಇಲ್ಲ. ನಾನು ಎಷ್ಟು ಹೊತ್ತು ದಿಂಬು ಹಾಕಿ ಪ್ರಾರ್ಥನೆ ಮಾಡಿದರೂ ನನಗೆ ಕಾಲು ನೋವು ಬರುವುದಿಲ್ಲ. ಈಗ
ನಾನು ಈಗ ನಾನು ಮನೆಯಲ್ಲಿ ಪ್ರಾರ್ಥಿಸುವುದು, ನಮ್ಮದು ಕುಟುಂಬ ಪ್ರಾರ್ಥನೆ ಆಗೋ, ನಾನು ದಿಂಬಿಗೆ ಹಾಕಿ ಪ್ರಾರ್ಥಿಸ್ತೇನೆ. ನನಗೆ ಯಾವ ನೋವು ಆಗುವುದಿಲ್ಲ. ನನಗೆ ಶೋಲ್ಡರ್ ಪೇಯ್ನ್ ಇತ್ತು, ಅದು ಕೂಡ ಈಗ ಇಲ್ಲ ನನಗೆ. ಮತ್ತು ನನ್ನ ಮೈದುನನಿಗೂ ಕೂಡ ಒಂದು ಮದುವೆ ಆಲೋಚನೆ ನಾವು ಮಾಡ್ತಾ ಇದ್ದೇವೆ. ಅಂದರೆ ಅವನಿಗೆ ಯಾವ ಹುಡುಗಿ ಸೆಟ್ ಆಗ್ತಿರ್ಲಿಲ್ಲ, ಆದರೆ ನಾವೀಗ ಇಲ್ಲಿ ಬಂದು ಪ್ರಾರ್ಥಿಸಿದ್ದೇವೆ. ಅದು ಕೂಡ ನಮಗಿನ್ನು ಲಭಿಸ್ತದೆ ಎನ್ನುವ ನಂಬಿಕೆಯಿಂದ ನಾವು ಇಲ್ಲಿಂದ ಹೋಗ್ತಾ ಇದ್ದೇವೆ. ನನ್ನ ಮಗಳಿಗೆ ಇನ್ನು ಯಾವತ್ತೂ ಯಾವ ಅನಾರೋಗ್ಯವೂ ಬರುವುದಿಲ್ಲ ಎಂಬ ವಿಶ್ವಾಸದಿಂದ ನಾನು ಕೃಪಾಸನ ಮಾತೆಯಲ್ಲಿ ನಾನು ಪ್ರಾರ್ಥಿಸಿ ಇಲ್ಲಿಂದ ಹೋಗ್ತಾ ಇದ್ದೇನೆ. ನನ್ನ ಮಗಳನ್ನು ಅವರ ಕೈಗೆ ಒಪ್ಪಿಸಿ ನಾನು ಇಲ್ಲಿಂದ ಹೋಗ್ತಾ ಇದ್ದೇನೆ. ಥ್ಯಾಂಕ್ ಯು ಜೀಸಸ್. ಮೊದಲಿಗೆ ದೇವ ಮಾತೆಗೂ ತ್ರಯೇಕ ದೇವನಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನನ್ನ ಹೆಸರು ಆರೋಗ್ಯ ಮೇರಿ. ನಾನು ಮೈಸೂರು ಜಿಲ್ಲೆ KR ನಗರ ತಾಲೂಕಿನಿಂದ ಬಂದಿರುತ್ತೇನೆ. ನಾನು ಮೊದಲಿಗೆ ಹೇಳುತ್ತಿರುವುದು ನನಗೆ ಕೆಲಸ ಸಿಕ್ಕಿದರ ವಿಷಯವಾಗಿ. ನಾನು ಸುಮಾರು 10 ವರ್ಷಗಳಿಂದ ಮನೆಯಲ್ಲಿ ಇದ್ದೆ. 1-2 ಶಾಲೆಗಳಲ್ಲಿ ನಾನು ಕೆಲಸಕ್ಕಾಗಿ ಟ್ರೈ ಮಾಡಿದೆ, ಆದರೆ ನನಗೆ ಸಿಗಲಿಲ್ಲ. ನಾನು ನನ್ನ ಮನೆಯಲ್ಲಿ ಇದ್ದಂತಹ ಹಲವಾರು ಕಷ್ಟದ ಸಮಯದಲ್ಲಿ ನಾನು ದೇವರಿಗೆ ಮೊರೆ ಇಟ್ಟೆ. ನನ್ನ ಅತ್ತಿಗೆಯ ಮುಖಾಂತರ ನನಗೆ ಇಲ್ಲಿ ಕೃಪಾಸನದ ಬಗ್ಗೆ ತಿಳಿಯಿತು. ನಾನು ಇಲ್ಲಿ ಬಂದು ಒಡಂಬಡಿಕೆಯನ್ನು ಮಾಡಿಕೊಂಡು 1 ವಾರದೊಳಗೆ ನನಗೆ ಒಂದು ಶಾಲೆಯಿಂದ ಕರೆ ಬಂದು ನಾನು ಅಲ್ಲಿ ಈಗ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. ನನ್ನ ಹಸ್ಬೆಂಡಿಗೆ ಬಿಸ್ನೆಸ್ನಲ್ಲಿ ತುಂಬ ಲಾಸ್ ಆಗಿ ಕಷ್ಟದ ಸಮಯದಲ್ಲಿ ನಾನು ದೇವಮಾತೆಯನ್ನು ಬೇಡಿಕೊಂಡು ಪ್ರತಿದಿನ ಒಡಂಬಡಿ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸಿದ ಫಲವಾಗಿ ಇಂದು 6 ತಿಂಗಳ ಹಿಂದೆ ನನ್ನ ಹಸ್ಬೆಂಡ್ಗೆ ಒಂದು ಕೆಲಸವು ಸಿಕ್ಕಿತು. ನಾವು ಈಗ ಸ್ವಲ್ಪ ನೆಮ್ಮದಿಯ ಜೀವನವನ್ನು ನಡೆಸಲು ಸಾಧ್ಯವಾಗಿದೆ. ನಂತರ ಒಂದು ದಿನ ನನ್ನ ತಾಯಿ, ನಾವೆಲ್ಲರೂ ಕೆಲಸಕ್ಕೆ ಹೋದ ಸಂದರ್ಭದಲ್ಲಿ ಮನೆಯಲ್ಲಿ ಯಾರೂ ಇರಲಿಲ್ಲ. ಶುಗರ್ ತುಂಬ ಲೋ ಆಗಿ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಅನ್ಕಾನ್ಷಿಯಸ್ ಆಗಿ ಮಲಗಿಬಿಟ್ಟಿದ್ದರು. ಯಾರೂ ಇಲ್ಲದ ಸಮಯದಲ್ಲಿ ಅಮ್ಮ ಮಾತೆಯು ನಮ್ಮ ತಾಯಿ ಜೊತೆ ಇದ್ದು ಅವರನ್ನು ಸಂರಕ್ಷಿಸಿ ಕಾಪಾಡಿದ್ದಾರೆ. ತೈಲದ ಮೂಲಕ ನಮ್ಮ ಅಮ್ಮನಿಗೆ ನಾನು ಅದನ್ನು ಅಪ್ಲೈ ಮಾಡಿ ಪ್ರಾರ್ಥನೆಯನ್ನು ಮಾಡಿ ನನ್ನ ಅಮ್ಮನಿಗೆ ಪ್ರಜ್ಞೆಯೂ ಸ್ವಲ್ಪ ಬಂದಿತ್ತು. ನಂತರ ಆಸ್ಪತ್ರೆಗೆ ಸೇರಿಸಿ ಅವರಿಗೆ ಸುಖವಾಯಿತು. ನಂತರ ನನ್ನ ಮಗಳಿಗೆ 2 ಕೈ ತುಂಬ ಎತ್ತಲಿಕ್ಕೆ ಆಗದಷ್ಟು ನೋವು ಬಂದಿತ್ತು. ನಾನು ದೇವಮಾತೆಯಲ್ಲಿ ಬೇಡಿಕೊಂಡು ಒಡಂಬಡಿ ತೈಲವನ್ನು ಹಚ್ಚಿ ನಾನು ನಿಮಗೆ ಬಂದು ಸಾಕ್ಷಿಯನ್ನು ಹೇಳುತ್ತೇನೆ ಎಂದು ಬೇಡಿಕೊಂಡೆ. ಮಾರನೇ ದಿನವೇ ಅದು ಸುಖಪಟ್ಟು ಅವಳು ಸುಖವಾಗಿ ಇದ್ದಳು. ನಂತರ ನನ್ನ ಶೋಲ್ಡರ್ ತುಂಬ ಪೇಯ್ನ್ ಇತ್ತು. ನನಗೆ 1 kgಯಷ್ಟು ವಸ್ತುವನ್ನು ಕೈಯಲ್ಲಿ ಹಿಡಿದು ಎತ್ತಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ನಾನು ಒಡಂಬಡಿ ಮಾಡಿದ ನಂತರ ನನ್ನ ಪ್ರಾರ್ಥನೆಯ ಫಲವಾಗಿ ದೇವಮಾತೆಯು ಆ ನೋವನ್ನು ನೀಗಿಸಿ ನನಗೆ ಯಾವುದೇ ಕಷ್ಟವೂ ಸಹ ಈಗ ಇರುವುದಿಲ್ಲ. ನಂತರ ನಾನು ಇಲ್ಲಿಂದ ಪತ್ರಿಕೆಯನ್ನು ತೆಗೆದುಕೊಂಡು ಹೋಗಿ ಯಾರಿಗೂ ಕೃಪಾಸನದ ಬಗ್ಗೆ ತಿಳಿದಿಲ್ಲವೋ ಅವರಿಗೆಲ್ಲರಿಗೂ ಹಂಚುತ್ತೇನೆ. ಅದರ ಜೊತೆ ಪ್ರಾರ್ಥನೆಯನ್ನು ಸಹ ಇಟ್ಟು ಎಲ್ಲರಿಗೂ ಕೊಡುತ್ತೇನೆ. ನಂತರ ಎಲ್ಲ ವೃದ್ಧಾಶ್ರಮಗಳಲ್ಲಿಯೂ ಹೋಗಿ ಅವರಿಗೂ ಸಹ ನನ್ನ ಕೈಲಾದಷ್ಟು ಸಹಾಯವನ್ನು ಮಾಡುತ್ತಿದ್ದೇನೆ. ನಂತರ ನನ್ನ ಕಷ್ಟದಲ್ಲಿ ಯಾರ್ಯಾರಿಗೂ ಇದುವರೋ ಅವರಿಗೋಸ್ಕರ ನಾನು ಪ್ರಾರ್ಥಿಸುತ್ತೇನೆ ಹಾಗೂ ನನ್ನ ಕೈಲಾದಷ್ಟು ಧನ ಸಹಾಯವನ್ನು ಅವರಿಗೆ ಮಾಡುತ್ತಿದ್ದೇನೆ. ತೈಲದ ಮೂಲಕ ಹಾಗೂ ಒಡಂಬಡಿ ಉಪ್ಪಿನ ಮೂಲಕ ನನ್ನ ಕುಟುಂಬದಲ್ಲಿ ನಾನು ಸಂಧಿಸುವ ಎಲ್ಲ ಕಷ್ಟದ ತೊಂದರೆಗಳನ್ನು ಪ್ರೇಯರ್ ಮಾಡಿ ನಾನು ಅದನ್ನು ದೇವಮಾತೆಗೆ ಸಮರ್ಪಿಸಿಕೊಡುತ್ತೇನೆ. ದೇವಮಾತೆಗೂ ತ್ರಯೇಕ ದೇವನಿಗೂ ಮಾಡಿದಂತಹ ಎಲ್ಲ ಉಪಕಾರಗಳನ್ನು ಸ್ಮರಿಸಿ ವಂದನೆಯನ್ನು ಸಲ್ಲಿಸುತ್ತೇನೆ. ನನ್ನ ಹೆಸರು ಶೀತಲ್. ನಾನು ಕರ್ನಾಟಕದಲ್ಲಿ ಬೈಂದೂರಿನಲ್ಲಿರುವ ಕಲ್ಮಕ್ಕಿ ಚರ್ಚಿಯಿಂದ ಬರ್ತಾ ಇದ್ದೀನಿ. ನಾನಿಲ್ಲಿ ಒಡಂಬಡಿ ತಗೊಂಡದ್ದು ಆಗಸ್ಟ್ 29ಕ್ಕೆ. ನನಗೆ ನನ್ನ ಮೇರಿ ಮಾತಾ ಮತ್ತು ಯೇಸು ನನ್ನನ್ನು ಆಶೀರ್ವದಿಸಿದ ನಿಯೋಗದ ಬಗ್ಗೆ ಮಾತಾಡೋಕ್ಕೆ ನಾನಿವತ್ತು ಈ ವೇದಿಕೆ ಮೇಲೆ ನಿಂತಿದ್ದೇನೆ. ನಾನು ಇಸ್ರಾಯೇಲಲ್ಲಿ ಕೇರ್ಗಿವರಾಗಿ ಜಾಬ್ ಮಾಡ್ತಾ ಇದ್ದೆ. 2019 ಫೆಬ್ರವರಿಯಲ್ಲಿ ನಾನು 3ನೇ ಮಗನಿಗೆ ಡೆಲಿವರಿ ಆಗಿದ್ದೆ. ಅಲ್ಲಿ 1 ವಾರ ಹಾಸ್ಪಿಟಲಿದ್ದ ಮೇಲೆ ರೂಮಿಗೆ ಬಂದ ಮೇಲೆ ನಾನು ಒಬ್ಬಳೇ ಇದ್ದೆ. ನನಗೆ ಟ್ರೀಟ್ ಮಾಡಲಿಕ್ಕೆ ಯಾರು ಇರಲಿಲ್ಲ. ಆಗ ನನಗೋಸ್ಕರ ಫುಡ್ ಮಾಡುವ ಟೈಮಲ್ಲಿ ನನಗೆ ಸಡನ್ಲಿ ಲೆಫ್ಟ್ ಶೋಲ್ಡರ್ ಹಿಂದುಗಡೆ ಪ್ರಿಕ್ಕಿಂಗ್ ಪೇಯ್ನ್ ಥರ ಬಂದು ಅದೊಂದು ಅರ್ಧ ಗಂಟೆ ಒಳಗಡೆ ಸಿವಿಯರ್ ಪೇಯ್ನ್ ಆಗಿ ನನಗೆ ಬ್ರೀತಿಂಗ್ ಡಿಫಿಕಲ್ಟಿ ಆಗಿತ್ತು.
ಅಲ್ಲಿದ್ದ ನನ್ನ ಕೊಲೀಗ್ಸ್ ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸಿದಾಗ ಅವರು ಮಸಲ್ ಏಕಾದ್ದು ಅಂತ ಹೇಳಿ ನನಗೆ ಪೇನ್ ಕಿಲ್ಲರ್ ಕೊಟ್ಟು ಕಳಿಸಿಬಿಟ್ಟಿದ್ರು. ಆಮೇಲೆ ನಾನು 2 ತಿಂಗಳು ಪೇಪರ್ ವರ್ಕಿಗಾಗಿ ಅಲ್ಲಿ ಇಸ್ರೇಲಲ್ಲಿ ಇರಬೇಕಾಗಿತ್ತು. ಮಗನನ್ನು ಅಲ್ಲಿ ನಿಲ್ಲಿಸ್ಲಿಕ್ಕೆ ಆಗಿರಲಿಲ್ಲ. 2 ತಿಂಗಳು ಪೇಪರ್ ವರ್ಕ್ ಆದಮೇಲೆ ನಾನು ವಾಪಸ್ ಇಂಡಿಯಾಕ್ಕೆ ಮಗುವನ್ನು ಕರ್ಕೊಂಡು ಬಂದೆ. ಮಗುವನ್ನು ಕರ್ಕೊಂಡು ಬಂದು 2 ದಿನ ಆದಾಗ ಪುನಃ ಅದೇ ಪೇಯ್ನ್ ನನಗೆ ರಿಪೀಟ್ ಆಗಿ ನನಗೆ ತುಂಬ ಪೇಯ್ನ್ ಸ್ಟಾರ್ಟ್ ಆಗಿ ಆ ಪೇಯ್ನ್ ನನ್ನ ಕೈ ಫುಲ್ ಸ್ಪ್ರೆಡ್ ಆಗಿ ನನಗೆ ಬಲ ಇಲ್ಲದ ಹಾಗೆ ಫೀಲ್ ಆಗ್ತಾಯಿತ್ತು. ನನಗೆ ಮಗುವನ್ನು ಹೆತ್ತಕ್ಕೆ ಅವನನ್ನು ಕೊಂಡಾಟ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಆ ಪೇಯ್ನ್ ಜೋರಾಗುವಾಗ ನನಗೆ ಡ್ರೌಸಿ ಬಂದು ನಿದ್ದೆ ಹೋಗ್ತಾ ಇದ್ದೆ. ಅದರಿಂದ ನನ್ನ ಹಸ್ಬೆಂಡ್ ಭಯಪಟ್ಟು ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ರು. ಅಲ್ಲಿ ಇದೇ ಥರ ಪೇನ್ ಕಿಲ್ಲರ್ ಕೊಟ್ಟು ನನ್ನನ್ನು ಮನೆಗೆ ಕಳಿಸಿದ್ರು. ಪುನಃ ಸಂಜೆ ಆದಾಗ ಅದು ಪುನಃ ಇದೇ ಥರ ಸಿವಿಯರ್ ಪೇನ್ ಆಗಿ ನನಗೆ ಉಸಿರುಗಟ್ಟಿದಾಗೆ ಆಗಿ ಮತ್ತೆ ಕೂಡ ನಾನು ಡ್ರೌಸಿಯಾಗಿ ನಿದ್ದೆ ಹೋಗ್ತಾ ಇದ್ದೆ. ಅವರು ಪುನಃ ನನ್ನನ್ನು ತಾಲೂಕಲ್ಲಿರೋ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಲ್ಲಿ ನನ್ನನ್ನು ಅಡ್ಮಿಟ್ ಮಾಡಿದರು. ಅಲ್ಲಿ 1 ವಾರ ನಾನು ಟ್ರೀಟ್ಮೆಂಟಲ್ಲಿ ಇದ್ದೆ. ಅಲ್ಲಿ ಅವರು ಫಿಸಿಯೋಥೆರಪಿ ಎಲ್ಲ ಕೊಟ್ಟು ಸ್ವಲ್ಪ ಓಕೆ ಆಗಿ ನಾನು ಡಿಸ್ಚಾರ್ಜ್ ಆಗಿ ಮಗುವನ್ನು 6 ತಿಂಗಳು ಜೊತೆಗಿದ್ದು ನಾನು ವಾಪಸ್ ಇಸ್ರಾಯೇಲಿಗೆ ಹಿಂತಿರುಗಿ ಹೋದೆ. ಅಲ್ಲಿ ಹೋದ್ಮೇಲೆ ಮತ್ತೆ ನನಗೆ ವಾಪಸ್ ಊರಿಗೆ ಬರಲಿಕ್ಕೆ ಆಗಲಿಲ್ಲ 2.5 ವರ್ಷ ಕೊರೋನಾದ ಕಾರಣದಿಂದ. ಅಲ್ಲಿ ಇದೇ ಥರ ನನಗೆ ಪೇಯ್ನ್ ಬಂದು ಹೋಗ್ತಾ ಇತ್ತು. ಆಗ ಕೂಡ ಪೇನ್ ಕಿಲ್ಲರ್ ತಿಂದ್ಕೊಂಡೇ ಇದ್ದೆ. ಆಗ ಸ್ವಲ್ಪ ಕಂಟ್ರೋಲ್ ಆಗ್ತಾ ಇತ್ತು. ನನಗೆ 5 ನಿಮಿಷ 10 ನಿಮಿಷ ಜಾಸ್ತಿ ಕೆಲಸ ಮಾಡ್ಕೊಂಡು ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ತುಂಬ ಹೆವಿನೆಸ್ ಆಗ್ತಾ ಇತ್ತು ಲೆಫ್ಟ್ ಸೈಡ್ ಶೋಲ್ಡ್ರಲ್ಲಿ. ನನಗೆ ತುಂಬ ಏನೋ ಒಂಥರ ಚುಚ್ಚಿ ಪೇಯ್ನ್ ಬಂದು ಉಸಿರುಗಟ್ಟಾಗೆ ಆಗ್ತಾಯಿತ್ತು. ನಾನು ತಡ್ಕೊಂಡೇ ಇದ್ದೆ. ನನಗೆ ಊರಿಗೆ ಬರೋಕ್ಕೂ ಆಗ್ತಿರಲಿಲ್ಲ. ಮತ್ತು ಹಸ್ಬೆಂಡ್ ಹೇಳಿದರು ನಿನಗೆ ಆಗದಿದ್ದರೆ ಬಂದುಬಿಡು ಅಂತ. ನಾನು ಮತ್ತೆ ಕೂಡ ವೆಯ್ಟ್ ಮಾಡಿದೆ. ಮತ್ತು ನನಗೆ ಪೋಸ್ಟ್ BSc ತೆಗೆಯುವ ಆಸೆ ಇತ್ತು. ಹಾಗೆ ನಾನು ಅದರ ಸ್ಟಡೀಸ್ ಮಾಡುತ್ತಿರುವಾಗ ನನಗೆ ಎಕ್ಸಾಮ್ ಜನವರಿಯಲ್ಲಿ ಇತ್ತು. ಅದಕ್ಕೆ ಹೇಗೂ ಹೋಗಬೇಕಲ್ವಾ, ಅದಕ್ಕೆ ರಜೆ ತಗೊಂಡು ಹೋಗೋ ಮೊದಲು ಮತ್ತು ಕೊರೋನಾ ಕಾರಣ ನಮಗೆ ವಾಪಸ್ ಬರುವ ಚಾನ್ಸ್ ಇದೆ ಇಲ್ಲೋ ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ರಿಸೈನ್ ಕೊಟ್ಟು ಹೋಗೋ ಟೈಮಲ್ಲಿ ಹಸ್ಬೆಂಡ್ ಹತ್ರ ನನಗೆ ನಾನು ಬರುವಾಗ ನನ್ನ ಹೆಸರಲ್ಲಿ ಒಂದು ಪ್ರಾಪರ್ಟಿ ಮಾಡಬೇಕು, ಒಂದು ಜಾಗ ನೋಡಬೇಕು ಅಂತೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಆಗ ಅದರ ರಿಜಿಸ್ಟ್ರೇಷನ್ ಕೂಡ ಜನವರಿಯಲ್ಲಿ ಆಗ್ಬೋದು ಅಂತ ಈ 2 ಕಾರಣದಿಂದ ನಾನು ರಿಸೈನ್ ಕೊಟ್ಟು ಹೋದೆ. ಅಲ್ಲಿ ಹೋದ ಕೂಡಲೇ ನನಗೆ ಪುನಃ ಸೇಮ್ ಇದೇ ಪೇಯ್ನ್ ರಿಪೀಟ್ ಆಗಿ ಮನೆಗೆ ಹೋಗಿ 2 ದಿನ ಆಗಲಿಲ್ಲ. ಅದರ ಮುಂಚೆ ಪುನಃ ರಿಪೀಟ್ ಇದೇ ಪೇಯ್ನ್ ಸ್ಟಾರ್ಟ್ ಆಗಿ ನನಗೆ ಅದೇ ಥರ ಬ್ರೀತಿಂಗ್ ಡಿಫಿಕಲ್ಟಿ ಆಗಿ ಡ್ರೌಸಿಯಾಗಿ ಪುನಃ ಆಗಿ ಇದು ಮಾಡಿದೆ. ನಾನು ಮಗುವನ್ನು ಕೊಂಡಾಟ ಮಾಡೋಣ ಅಂತ ಪ್ರೀತಿಯಿಂದ ಓಡಿ ಬಂದೆ. 2.5 ವರ್ಷವಾಗಿ ಅವನನ್ನು ನೋಡಿರಲಿಲ್ಲ. ಆಗ ಊರಿಗೆ ಬಂದು ಕೂಡ ಅವನನ್ನು ಕೊಂಡಾಟ ಮಾಡಲಿಕ್ಕೆ ನನ್ನಿಂದ ಆಗಲಿಲ್ಲ. ಹಾಗೆ ಮತ್ತು ಹಸ್ಬೆಂಡಿಗೆ ಹೆದರಿಕೆಯಾಗಿ ನನಗೆ ಅಲ್ಲಿ ನಮ್ಮ ಊರಲ್ಲೇ ಇರುವ ಒಂದು ಕ್ಲಿನಿಕ್ ಆಯುರ್ವೇದಿಕ್ಕೆ ಕರ್ಕೊಂಡೋಗಿ ಟ್ರೀಟ್ಮೆಂಟಿಗೆ ನೋಡಿದರು. ಅಲ್ಲಿ ಡಾಕ್ಟ್ರು 1 ವಾರ ಟ್ರೀಟ್ಮೆಂಟ್ ಕೊಟ್ಟು ಸ್ವೆಲ್ಲಿಂಗ್ ಕಮ್ಮಿ ಆದಮೇಲೆ ನಮಗೆ ನೋಡು ಅಂತ ಹೇಳಿದರು. 1 ವಾರ ಆದರೂ ಸ್ವೆಲ್ಲಿಂಗ್ ಕಮ್ಮಿ ಆಗಲಿಲ್ಲ. ಆಗ ಡಾಕ್ಟ್ರಿಗೆ ಡೌಟ್ ಬಂದು ಒಂದು MRI ಸ್ಕ್ಯಾನಿಂಗ್ ಮಾಡಿ ನೋಡು ಅಂತ ಹೇಳಿ ನಮಗೊಂದು MRI ಬರೆದು ಕೊಟ್ಟರು. ನಾವು ತಾಲೂಕಲ್ಲಿರುವ ಒಂದು ಸಿಟಿ ಸೆಂಟ್ರ್ ಸ್ಕ್ಯಾನಿಂಗ್ ಅಲ್ಲಿಗೆ ಹೋಗಿ MRI ಮಾಡಿದಾಗ ನನಗೆ ಅದರಲ್ಲಿ ಡಿಸ್ಕ್ ಬಲ್ಜಸ್ 5-6 ಪ್ಲೇಸಲ್ಲಿದೆ ಅಂತ ಕಂಡು ಬಂದಿತ್ತು. ಅದು ಟ್ರೀಟ್ಮೆಂಟ್ ನನಗೆ ಅಲ್ಲಿ ನಾವು ಹಳ್ಳಿಯಲ್ಲಿರುವ ಕಾರಣ ನನಗೆ ಅಲ್ಲಿ ಟ್ರೀಟ್ಮೆಂಟ್ ಮಾಡೋದ ಕಾರಣ ನಾನು ಮೈಸೂರಲ್ಲಿ ಹೋಗಿ ನಮ್ಮ ಕಸಿನ್ ಸಿಸ್ಟರ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಮಾಡಿದ್ದೆ. ಅಲ್ಲಿ 1 ವಾರ ಟ್ರೀಟ್ಮೆಂಟ್ ಮಾಡಿ ನನಗೆ ಸ್ವಲ್ಪ ಕಮ್ಮಿ ಆಗಿತ್ತು. ಆದರೂ ಅಕ್ಕ ಅವರು ಹೇಳಿದರು ಅದು ಲೈಫ್ ಲಾಂಗ್ ಇರುತ್ತೆ, ನೀನು ರೆಸ್ಟ್ ತಗೊಳ್ಬೇಕು ಅಂತ ಹೇಳಿದರು. ನನಗೆ ಓಕೆ ಅಂತೇಳಿ ನಾನು ವಾಪಸ್ ಬಂದೆ. 1 ತಿಂಗಳು ನಾನು ಓಕೆ ಆಗಿದ್ದೆ. ಪುನಃ ಅದೇ ನೋವು ನನಗೆ ರಿಪೀಟ್ ಆಯಿತು. ನನಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ. ಇಷ್ಟೆಲ್ಲ ಟ್ರೀಟ್ಮೆಂಟ್ ಮಾಡಿ ನನಗಿದು ಕಮ್ಮಿ ಆಗ್ತಿಲ್ವಲ್ಲ, ನನ್ನ ಮಗುವನ್ನು ಮೆತ್ತಲಿಕ್ಕೆ ಆಗ್ತಾ ಇಲ್ಲ, ಅಡುಗೆ ಕೆಲಸ ಮಾಡಲಿಕ್ಕೂ ನನಗೆ ಆಗಲ್ಲ, ಅತ್ತೆಗೂ ಹುಷಾರಿಲ್ಲ, ನನಗೆ ರೆಸ್ಟ್ ತಗೊಳ್ಳಿಕ್ಕೂ ಆಗ್ತಿರಲಿಲ್ಲ. ನನಗೆ 3 ಮಕ್ಕಳಿದ್ದಾರೆ, ಅವರನ್ನು ಟೇಕ್ ಕೇರ್ ಮಾಡಬೇಕು. ಮತ್ತು ನನಗೆ ಪಾತ್ರೆ ತೊಳಿಲಿಕ್ಕೂ ಕೂಡ ಆಗಲ್ಲ. ಈ ಕೈಯಲ್ಲಿ ಪ್ರೆಸ್ ಮಾಡುವಾಗ ತುಂಬ ಹೆವಿನೆಸ್ ಆಗಿ ನನಗೆ ನೋವು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಮತ್ತು ನಮ್ಮ ಹೆಣ್ಮಕ್ಳ ಅವಸ್ಥೆ ಅಲ್ಲ ಅಂಥೇಳಿ ನಾನು ಕಂಟ್ರೋಲ್ ಮಾಡ್ತಾ ಇದ್ದೆ. ಅದಕ್ಕೆ ಅಂತೇಳಿ ಏನು ಟ್ರೀಟ್ಮೆಂಟ್ ತೆಗಲಿಲ್ಲ. ಹಾಗೆ ನನ್ನ ನೋವನ್ನೆಲ್ಲ ನಾನಿವಳು ನನ್ನ ಮಮ್ಮಿಯ ಅಕ್ಕನ ಮಗಳು ಇವಳಲ್ಲಿ ನನ್ನ ನೋವುಗಳನ್ನು ಹೇಳ್ತಾ ಇದ್ದೆ. ಅದಕ್ಕೆ ಇವಳು ಹೇಳಿದ್ಲು, ಕೃಪಾಸನಕ್ಕೆ ಹೋಗು, ಅಲ್ಲಿ ಒಡಂಬಡಿ ತೆಗೆದ್ರೆ ನಿನ್ನ ರೋಗಗಳೆಲ್ಲ ಕಮ್ಮಿ ಆಗುತ್ತೆ ಅಂತೇಳಿ. ಆ ನಂಬಿಕೆಯಲ್ಲಿ ನಾನು ನನ್ನ ಗಂಡನ ಹತ್ರ ಹೇಳಿದಾಗ ಅವರು ಏನು ಅದಕ್ಕೆ ಒಬ್ಜೆಕ್ಷನ್ ಇಡಲಿಲ್ಲ. ನೀನು ಹೋಗು ಅಂತೇಳಿ ನನಗೆ ಪರ್ಮಿಷನ್ ಕೊಟ್ಟರು. ಇವಳಿಗೆ ನನ್ನೊಟ್ಟಿಗೆ ಬರಲಿಕ್ಕೆ ಆಗದ ಕಾರಣ ಇವಳ ಅಕ್ಕನ ಜೊತೆ ನಾನಿಲ್ಲಿ ಬಂದು ಆಗಸ್ಟ್ 29ಕ್ಕೆ ಒಡಂಬಡಿ ತೆಗೆದು ಪ್ರೇಯರ್ ಮಾಡಿದ್ದೆ. ಆಗ ಪ್ರೇಯರ್ ಮುಗಿಸಿ 5:30 ಆದಾಗ
ಇವರು ಫಾದರ್ ಹೋಗ್ಲಿಕ್ಕೆ ರೆಡಿ ಆದಾಗ ನನಗೆ ನನ್ನ ಅಕ್ಕ ಹೇಳಿದ್ಲು, ನಿನ್ನ ಹತ್ರ ರಿಪೋರ್ಟ್ ಇದ್ದರೆ ಫಾದರ್ಗೆ ತೋರಿಸಿದ್ರೆ ಅವರು ಪ್ರೇಯರ್ ಮಾಡ್ತಾರಂತ. ನನ್ನ ಅತ್ತೆಗೆ ಫೋನಲ್ಲಿ ಫೋಟೋ ತೆಗೆದು ಕಳಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ನನ್ನ ಮಕ್ಕಳು ಸ್ಕೂಲ್ ಬಿಟ್ಟು ಬಂದು ನನಗೆ ಫೋಟೋ ತೆಗೆದು ಕಳಿಸಿ ನನ್ನ ಮೊಬೈಲಿಗೆ ಬರುವಷ್ಟೊತ್ತಿಗೆ ಫಾದರ್ ಇಲ್ಲಿಂದ ಎದ್ದೋದ್ರು. ನನಗೆ ತುಂಬ ಸಂಕಟವಾಯಿತು, ಆ ರಿಪೋರ್ಟ್ ತೋರಿಸ್ಲಿಕ್ಕೆ ಆಗಲಿಲ್ಲಲ್ಲ ಬಂದು ಅಂತೇಳಿ. ಆಗ ನಾನಲ್ಲಿ ರಿಸೆಪ್ಷನಲ್ಲಿ ಅವರು ಬ್ರದರ್ ಹತ್ರ ಹೋಗಿ ಕೇಳಿದಾಗ, ಇಲ್ಲಮ್ಮ ನೀನು ಫಸ್ಟ್ ಟೈಮ್ ಬಂದದಲ್ವಾ, ಫಾದರನ್ನು ನೋಡ್ಲಿಕ್ಕೆ ಆಗಲ್ಲ, ಮತ್ತು ಈಗ ಅವರು ಎದ್ದು ಹೋದ್ರು, ಇನ್ನು ಸಿಗಲ್ಲ, ನೆಕ್ಸ್ಟ್ ಟೈಮ್ ಬರುವಾಗ ನೀನು ತೋರಿಸು, ಅಷ್ಟೊತ್ತಿಗೆ ಪ್ರೇಯರ್ ಮಾಡಿ ಹೋಗುಂತ. ನಾನು ಮೊಬೈಲಲ್ಲಿ ಬಂದ ರಿಪೋರ್ಟನ್ನು ಇಲ್ಲೇ ನಿಂತ್ಕೊಂಡು ಪ್ರೇಯರ್ ಮಾಡಿದ್ದೆ. ನನಗೆ ಅಷ್ಟು ನೋವು ತಡ್ಕೊಳಕ್ಕಾಗಲ್ಲಮ್ಮ, ನೀನು ನನಗೆ ಆಶೀರ್ವಾದ ಕೊಡು ಅಂತೇಳಿ ನಾನು ಪ್ರೇಯರ್ ಮಾಡಿದ್ದೆ. ನಾನು ಇಲ್ಲಿಂದ ಪ್ರೇಯರ್ ಮಾಡಿ ಟ್ರೈನ್ ಹತ್ತಿ ಊರಿಗೆ ವಾಪಸ್ ಹೋಗೋ ಮುಂಚೆ ನನಗೆ ಅದು ಕಮ್ಮಿ ಆಗಿತ್ತು. ನನಗೆ ಆದರೂ ನಂಬಿಕೆ ಬರಲಿಲ್ಲ. ಊರಿಗೆ ಹೋಗಿ ನೋಡು ಅಂತೇಳಿ 1 ವಾರ ವೆಯ್ಟ್ ಮಾಡಿದ್ದೆ. ಹೋದ ಕೂಡಲೇ ನಾನು ನಿಯೋಗದ ಪ್ರಕಾರ ಪ್ರೇಯರ್ ಮಾಡಿ ಕೊಡಂಬಡತೆ ಇಲ್ಲವನ್ನೆಲ್ಲ ಹಚ್ಕೊಂಡು ಪ್ರೇಯರ್ ಮಾಡ್ತಾ ಇದ್ದೆ ಕುಟುಂಬ ಸಮೇತ. ರಾತ್ರಿ ಪ್ರೇಯರಲ್ಲಿ ಕೂಡ ನಾವು ಕುಟುಂಬದ ಜೊತೆ ಪ್ರೇಯರ್ ಮಾಡ್ತಾ ಇದ್ವಿ. ಮತ್ತು ನನಗೆ 1 ವಾರ ನೋವಿಲ್ಲ ಅಂತೇಳಿ ಗಂಡನಿಗೆ ಸಂಶಯ ಬಂದು ಅವರು ನನಗೆ ಪ್ರೇಯರ್ ಮಾಡೋ ಟೈಮಲ್ಲಿ ಅದು ನಾನು ಎಲ್ಲಿ ನೋವು ಬರುತ್ತೆ ಆ ಜಾಗಕ್ಕೆ ಅವರು ಚುಚ್ಚಿ ನಿನಗೆ ನೋವಿದೆಯಾ ಅಂತ ಕೇಳ್ತಾ ಇದ್ರು. ಅವ್ರಿಗೂ ನನ್ನ ಮೇಲೆ ನಂಬಿಕೆ ಇರಲಿಲ್ಲ. ನಾನು ಹೇಳಿದೆ ನನಗೆ ನೋವು ಕಮ್ಮಿ ಆಗಿದೆ ಕಂಪ್ಲೀಟಾಗಿ, ನನಗೆ ನೋವೇ ಇಲ್ಲ ಅಂತ ಹೇಳಿದೆ. ಇಲ್ಲಿ ತನಕ ನನಗೆ ಆ ನೋವು ಬಂದೇ ಇಲ್ಲ. ಮತ್ತು ನಾನು ಹೇಳಿದ್ನಲ್ವ ಜಾಗದ ವಿಷಯ, ಆ ಜಾಗ ನನಗೆ ನಾನು ಇಲ್ಲಿಗೆ ಡಿಸೆಂಬರ್ 4ಕ್ಕೆ ನಾನು ಬಂದದ್ದು. ಇಷ್ಟು ದಿನವಾಗಿ ನನಗೆ ಆ ಜಾಗ ಸಿಗಲೇ ಇಲ್ಲ. 50,000 ಅಡ್ವಾನ್ಸ್ ಕೊಟ್ಟದಲ್ಲದೆ ನನಗೆ ಆ ಜಾಗ ಸರಿಯಾಗಿ ಬಂದೇ ಇಲ್ಲ. ನಾನು ಮೊನ್ನೆ ಇದು ಫಾದರ್ ಹೇಳಿದರು, ಇಲ್ಲಿ ಬಂದು ಹೋದರೆ ನಾವು ರೋಗಿ ಸಂದರ್ಶನ ಎಲ್ಲ ಮಾಡಬೇಕು ಅಂತ. ನಾನು ವಿಲೇಜಲ್ಲಿ ಇರೋ ಕಾರಣ ನನಗೆ ಅದಕ್ಕೆಲ್ಲ ಹೋಗಲಿಕ್ಕೆ ಟೈಮ್ ಇರಲಿಲ್ಲ, ಅಲ್ಲಿ ಕರ್ಕೊಂಡೋಗೋ ವ್ಯವಸ್ಥೆ ಇಲ್ಲ. ಸೊ ನಾನು ನನ್ನ ಸೆಪ್ಟೆಂಬರ್ 21ಕ್ಕೆ ನನ್ನ ಬರ್ತ್ಡೇ, ಅವತ್ತು ನಾನು ಹುಟ್ಟಿದ ನನ್ನ ಅಮ್ಮನ ಮನೆ ಹತ್ರ ಒಂದು ಅನಾಥಾಶ್ರಮ ಇದೆ. ಅಲ್ಲಿ 400 ಜನ ಇದ್ದಾರೆ. ಅವರಿಗೆ ನಾನು ಅನ್ನ ಹಾಕಿದೆ. ಅವರ ಸಂತೋಷ ನೋಡಿದಾಗ ನಾನು ನನ್ನ ಅಮ್ಮನ ಹತ್ರ ಹೇಳಿದೆ, ಅವರ ಸಂತೋಷದ ಜೊತೆ ನನಗೂ ನೀನು ಸಂತೋಷ ಕೊಡು, ನಿನ್ನ ಜಪಮಾಲೆ ಸ್ಟಾರ್ಟ್ ಆಗೋ ಮುಂಚೆ ನನಗೆ ಅದ್ಭುತವಾದ ಒಂದು ಸ್ಥಳವನ್ನು ತೋರಿಸಿಕೊಡು ಅಂತ ಹೇಳಿದ್ದೆ. ಹಾಗೆ ನಾನು ಸೆಪ್ಟೆಂಬರ್ 28ಕ್ಕೆ ಮೊಬೈಲಲ್ಲಿ ಕೃಪಾಸನ ಲೈವ್ ನೋಡಲಿಕ್ಕೆ ನಾನು ಮೊಬೈಲ್ ಓಪನ್ ಮಾಡಿದಾಗ ಫೇಸ್ಬುಕ್ಕಲ್ಲಿ ನನಗೆ ಆ್ಯಸಿಯಲ್ ಅಂತೇಳಿ ಒಂದು ಗ್ರೂಪ್ ಡೆವಲಪರ್ಸ್ ಇದ್ದು ಕಾಂಟ್ಯಾಕ್ಟ್ ಸಿಕ್ಕಿದ್ದು. ನಾನು ಆ ಲೈವ್ದನ್ನು ಸ್ಕಿಪ್ ಮಾಡಿ ಈ ಡೆವಲಪರ್ಸ್ ಇದು ಕಾಂಟ್ಯಾಕ್ಟ್ ತಗೊಂಡು ಅವರಿಗೆ ಕಾಲ್ ಮಾಡಿದಾಗ ಅವರು ಮಂಗಳೂರಲ್ಲಿ ಸಿಟಿಯಲ್ಲೇ ಒಂದು ಜಾಗ ಇದೆ ಅಂತೇಳಿ ನನಗೆ ಹೇಳಿದರು. ನಾನು ಯಾರ ಹತ್ರ ಹೇಳೋಕ್ಕೆ ಹೋಗಿಲ್ಲ, ನಾನೇ ಅವರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ತಾ ಇದ್ದೆ. ಆಮೇಲೆ ಮಕ್ಕಳಿಗೆ ರಜೆ ಸಿಕ್ಕಿದಾಗ ನನ್ನ ಅಪ್ಪ ಇವರನ್ನು ಕರ್ಕೊಂಡು ಹೋಗಿ ನಮ್ಮ ಮನೆಗೆ ಬರ್ತಾರೆ ಅಂತ ಹೇಳಿದಾಗ ನನ್ನ ಅತ್ತೆ ಹೇಳಿದರು, ನಿನ್ನ ಅಪ್ಪ ಬರೋದು ಬೇಡ, ನೀನೇ ಮಕ್ಕಳನ್ನು ಕರ್ಕೊಂಡು ಹೋಗು ಅಂತ ಹೇಳಿದರು. ಆಗ ನನ್ನ ಮನಸ್ಸಲ್ಲಿ ಆಯಿತು, ಇದೆಲ್ಲ ಮೇರಿನೇ ನನಗೆ ತೋರಿಸ್ಕೊಡೋ ದಾರಿ, ಆ ಜಾಗ ನಾನೇ ಹೋಗಿ ನೋಡಬೇಕು ಅಂತ ಅವಳು ತೀರ್ಮಾನ ಮಾಡಿದ್ದಾಳೆ ಅಂತ ತಿಳ್ಕೊಂಡು ನಾನು ನನ್ನ ಗಂಡನಿಗೆ ಕೂಡ ಹೇಳಿದೆ. ಮಕ್ಕಳನ್ನು ಕರ್ಕೊಂಡು ನನ್ನ ಮನೆಗೆ ಹೋದೆ. ಆಮೇಲೆ ನನ್ನ ಮನೆಗೆ ಹೋಗಿ ಅಪ್ಪನ ಹತ್ರ ಹೇಳಿದ್ದೆ, ಈಗ ಒಂದು ಜಾಗ ಇದೆ, ಒಮ್ಮೆ ನೋಡೋಕ್ಕೆ ನನ್ನ ಜೊತೆ ಬಾ ಅಂತೇಳಿ. ಅಕ್ಟೋಬರ್ 1ನೇ ತಾರೀಕಿಗೆ ಜಪಮಾಲೆ ಆರಂಭ ಆದ ಅದೇ ದಿನವೇ ಬೆಳಿಗ್ಗೆ ನಾನು ಅಪ್ಪನನ್ನು ಕರ್ಕೊಂಡು ಆ ಜಾಗ ನೋಡೋಕೆ ಹೋದ ಕೂಡಲೇ ನನಗೆ ತುಂಬ ಇಷ್ಟ ಆಯಿತು ಆ ಜಾಗ. ನಾನು ಮತ್ತೇನು ಥಿಂಕ್ ಮಾಡಲಿಲ್ಲ, ತೆಗೆಯೋದಾದ್ರೆ ಇದನ್ನೇ ತೆಗೆಯೋದು ಅಂತೇಳಿ ಹಠದಲ್ಲಿ ಇದೆ. ಆಮೇಲೆ ನಾನು ನನ್ನ ಗಂಡನಿಗೆ ಹೇಳಿದೆ, ನಿಮಗೆ ಹೇಳಿದೆ ನಾನು ಈ ಜಾಗವನ್ನು ನೋಡಲಿಕ್ಕೆ ಬಂದಿದ್ದೆ ಈ ಥರ ಇದೆ ಅಂತ. ಆಗ ಅವರು ನನಗೆ ಸ್ವಲ್ಪ ಒಬ್ಜೆಕ್ಷನ್ ಮಾಡೋ ಥರ ಮಾತಾಡಿದರು. ನಾನು ಹೇಳಿದ್ದೆ, ನೀವು ನನಗೆ ತಡ ಬರಬಾರ್ದು, ನನ್ನ ಮಾಧವ್ ನನಗೆ ತೋರಿಸಿಕೊಟ್ಟ ಜಾಗ ಇದನ್ನು ತೆಗಿಲೇಬೇಕು ಅಂತ ಹೇಳಿದೆ. ಅವರು ಒಪ್ಪಿದ್ರು. ಹಾಗೆ ನಾನು ಅವರನ್ನು ನಿನ್ನೆ ನಾನು ಎಕ್ಸಾಮಿಗೆ ಹೋಗ್ಲಿಕ್ಕೋಸ್ಕರ ನಾನು ಬಂದ ದಾರಿಯಲ್ಲಿ ಫಾದರಿಗೆ ನಾವು ಹಾಲ್ ಟಿಕೆಟ್ ತೋರಿಸಿ ಪ್ರೇಯರ್ ಮಾಡಲಿಕ್ಕೆ ಬಂದಾಗ ಇವರನ್ನು ಆ ಜಾಗ ಹೋಗಿ ತೋರಿಸೋಣ ಅಂತ ನಿನ್ನೆ ಕರ್ಕೊಂಡೋಗಿ ನಾನು ತೋರಿಸಿದ್ದೆ. ಅವ್ರಿಗೂ ಇಷ್ಟ ಆಯಿತು. ನಾನು ಅವ್ರ ಹತ್ರ ಹೇಳಿದರೆ, ಈಗ ರಿಜಿಸ್ಟ್ರೇಷನ್ ಮಾಡೋದು ಬೇಡ, ನನಗೆ ಮಾಧವನ ಹತ್ರ ಹೋಗಿ ಸಾಕ್ಷಿ ಹೇಳಿದ ಮೇಲೆ ರಿಜಿಸ್ಟ್ರೇಷನ್ ಮಾಡಿದರೆ ಸಾಕು ಅಂತೇಳಿ ನನ್ನ ಹಠಕ್ಕೆ ನಾನು ಬಂದೆ. ಇನ್ನು ಹೋಗಿ ರಿಜಿಸ್ಟ್ರೇಷನ್ ಮಾಡಬೇಕು. ಈ 2 ಅನುಗ್ರಹವನ್ನು ಕೊಟ್ಟ ನನ್ನ ಮೇರಿಗೂ ನನ್ನ ಯೇಸುವಿಗೂ ಕೋಡಾನು ಕೂಡಿ ನಂದಿ ಹೇಳಿಕೊಂಡು ನನ್ನ ಮಾತು ಕೊನೆಗೊಳಿಸ್ತೇನೆ.